ಸರ್ಕಾರನೇ ಮಂತ್ರಿಗಳೇ 40 ಜನ ಗೂಂಡಾಗಳನ್ನು ಕರೆಸಿ ಒಳಗಡೆ ಅವ್ರನ್ನ ಪೊಲೀಸು ಸಹಕಾರದೊಂದಿಗೆ ಪೊಲೀಸರು ಇದರಲ್ಲಿ ಶಾಮೀಲಾಗಿ ಆ 40 ಜನ ಗೂಂಡಾಗಳನ್ನು ಒಳಗಡೆ ಬಿಟ್ಟು ಸಿ ಟಿ ರವಿಯವ್ರನ್ನ ಕೊಲೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಬಂದಿದ್ದಾರೆ. ಕೊಲೆ ಮಾಡೋಕ್ಕೆ ಬಂದಿದ್ದಾರೆ. ಅವರು ಬೈದಿರೋ ಪದಗಳಲ್ಲಿ ನಿನ್ನ ಕೊಲೆ ಮಾಡಿ ಚಿಕ್ಕಮಗಳೂರು ಜಿಲ್ಲೆಗೆ ನಿಮ್ಮನ್ನು ಪಾರ್ಸಲ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಕೊಲೆ ಮಾಡಿ ಚಿಕ್ಕಮಗಳೂರು ಜಿಲ್ಲೆಗೆ ಪಾರ್ಸಲ್ ಮಾಡ್ತೀರಿ, ನೀವು ಇಲ್ಲಿಂದ ಹೆಂಗೆ ಹೋಗ್ತೀರಾ ನೋಡ್ತೀರಿ, ಈ ಥರ ಎಲ್ಲ ಬೆದರಿಕೆ ಹಾಕಿರೋದನ್ನು ನೆನ್ನೆ ಕಂಪ್ಲೇಂಟಲ್ಲಿ ನಾವು ಕೊಟ್ಟಿದ್ದೀರಿ. ಈಗಾಗಲೇ ನಾವೆಲ್ಲ ಇಷ್ಟು ಜನ ಹೋದ್ರು ಅವ್ರು ಕಂಪ್ಲೇಂಟ್ ಕೊಟ್ಟಾಗ 1 ನಿಮಿಷಕ್ಕೆ ಕಂಪ್ಲೇಂಟ್ ಲಾಡ್ಜ್ ಆಗ್ತದೆ, FIR ಆಗ್ತದೆ, ಇಮಿಡಿಯೇಟಾಗಿ ಅರೆಸ್ಟು. ನಾವು ಕಂಪ್ಲೇಂಟ್ ಕೊಟ್ಟಾಗ 4 ಗಂಟೆ ನಮ್ಮನ್ನು ಸತಾಯಿಸಿದ್ದಾರೆ. ಆ್ಯಸ್ ಎ ವಿರೋಧ ಪಕ್ಷದ ನಾಯಕ ಇರ್ಬೋದು, ನಮ್ಮ ಮೇಲ್ಮನೆ ವಿರೋಧ ಪಕ್ಷ ನಾಯಕರು, ನಮ್ಮೆಲ್ಲ ಡೆಪ್ಟಿ ಲೀಡರ್ಗಳು, ನಾವು ಎಲ್ಲರೂ ಹೋಗಿನೋ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ನಮಗೆ 4 ಗಂಟೆ ಸತಾಯಿಸಿದ್ದಾರೆ ಅಂದರೆ ಇವರೆಷ್ಟು ದುರಾಂಕಾರಿಗಳು. ಪೊಲೀಸರು ಅವ್ರಿಗೇನು ಪೊಲೀಸು ಬಟ್ಟೆ ಹಾಕ್ಕೊಂಡಿದ್ದಾರಲ್ಲ, ಕಾಕಿ ಬಟ್ಟೆ, ಅವರು ಕಾಂಗ್ರೆಸ್ ಬಟ್ಟೆ ಹಾಕ್ಕೊಬೇಕು. ಕಾನೂನು ಏನು ಹೇಳ್ತದೆ, ಸುಪ್ರೀಂ ಕೋರ್ಟ್ ಕಾನೂನು, ಕಂಪ್ಲೇಂಟ್ ಕೊಟ್ಟು ಇಮಿಡಿಯೇಟಾಗೆ ಝೀರೋ ಕಂಪ್ಲೇಂಟನ್ನು ಲಾಡ್ಜ್ ಮಾಡಬೇಕು. ಯಾವುದೇ ಝೀರೋ FIR ಮಾಡಬೇಕು. ಯಾವುದೇ ಕರ್ನಾಟಕದಲ್ಲಿ ಯಾವುದೇ ನಾನಿದ್ದಾಗೆ ಕಾನೂನು ಮಾಡಿದ್ದೀನಿ, BS ಆಚಾರ್ಯ ಇದ್ದಾಗ ಕಾನೂನು ಮಾಡಿದ್ದೀರಿ. ಕಂಪ್ಲೇಂಟನ್ನು ಇದೇ ಸ್ಟೇಷನ್ ಕೊಡಬೇಕು ಅಂತ ಯಾವ ಕಾನೂನು ಇಲ್ಲ. ಈಗ ನಾವು ತೆಗೆದುಹಾಕಿದ್ದೀರಿ. ಅವರೆಲ್ಲೇ ಕೊಟ್ಟರು ಅದನ್ನು FIR ಮಾಡಬೇಕು ಅಂಥೇಳಿ ನಾವೇ ಆದೇಶ ಮಾಡಿದ್ದೀರಿ. ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆದರೂ ಕೂಡ ದುರಾಂಕಾರದಿಂದ ಆ ಕಮಿಷನರು ನಿಮಿಷಕ್ಕೂ ಫೋನ್ ತಗೊಂತಾನೆ. ಯಾರಿಗೆ? ರಾಜಕಾರಣಿಗಳಿಗೆ. ನಿಮಿಷಕ್ಕೆ ಅವನು ನೋಡಿದೆ. ನಾನು 4 ಗಂಟೆಯಲ್ಲಿ ಇದ್ದಾಗ ಸುಮಾರು 3.5 ಗಂಟೆ ಬರೀ ಫೋನಲ್ಲೇ ಇದ್ದ. ಅವನೇನು ಕೆಲಸ? ಕಾನೂನು ಬಿಟ್ಟುಬಿಟ್ಟು ಬರೀ ರೆಕಮೆಂಡೇಶನ್ ಮೇಲೆ, ಒತ್ತಡದ ಮೇಲೆ ಕೆಲಸ ಮಾಡಿರೋದು ಕಾಣಿಸ್ತಾ ಇದೆ. ಇವತ್ತು ಹಲ್ಲೆ ಮಾಡಿರೋದು ಪೊಲೀಸ್ ಇಲಾಖೆಯವರೇ ಹಲ್ಲೆ ಮಾಡಿರೋದು ಅಂತ ನೇರವಾಗಿ ಆಪಾದನೆ ಮಾಡ್ತಾಯಿದ್ದೀವಿ. ಅವನ ರಕ್ತ ಬರೋ ರೀತಿ ಹೊಡೆದಿರೋದು ಪೊಲೀಸವರೇ. ಅವನಿಗೆ ನೀರು, ಊಟ, ಟ್ರೀಟ್ಮೆಂಟ್ ಕೊಡಬೇಕಾಯ್ತಲ್ಲ. ಎಂಥರಾದ್ರೂ ಇವರು ಆ ಟೆರರಿಸ್ಟ್ಗಳನ್ನ ಕರ್ಕೊಂಬಂದು ಅವ್ರಿಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ ಈ ಕಳ್ಳರು, ದೇಶ ವಿರೋಧಿಗಳು, ಪಾಕಿಸ್ತಾನದ ಏಜೆಂಟ್ಗಳು, ಅವರೆಲ್ಲ ಕಾಂಗ್ರೆಸ್ ಅವರೇ. ಅಲ್ಲಿ ಆ ರಾಜ್ಯಸಭಾ ಸದಸ್ಯ ಕರ್ಕೊಂಬಂದಿದ್ದು. ಅವ್ರನ್ನ ಕರ್ಕೊಂಡೋಗಿ ನೀವು ಡೈರೆಕ್ಟಾಗಿ ಅವ್ರಿಗೆ ಬಿರಿಯಾನಿ ತರಿಸ್ಕೊಡ್ತೀರಾ, ಸ್ಟೇಷನಿಂದ ಅಲ್ಲೇ ಬೇಲ್ ಕೊಟ್ಟು ಹಂಗೆ ಮನೆಗೆ ಕಳಿಸ್ತೀರಾ, ಅವ್ರನ್ನ ಬಂಧನನೇ ಮಾಡಲ್ಲ. ಅಂದರೆ ದೇಶದ್ರೋಹದ ಕೆಲಸ ಮಾಡಿದ್ರೆ ಕೇಸ್ ಇಲ್ಲ. ವಿಧಾನಸಭೆ ಒಳಗಡೆ ಗಲಾಟೆ ಆದರೆ, ವಿಧಾನ ಪರಿಷತ್ತಲ್ಲಿ ಗಲಾಟೆ ಆದರೆ ರಾತ್ರಿ ಎಲ್ಲ ಅವ್ರನ್ನ ಬೀದಿಯಲ್ಲಿ ಸುತ್ತಾಡಿಸಿ ಊಟ ಕೊಡದೆ, ನೀರು ಕೊಡದೆ, ಆ ಹೊಡೆದಿರೋ ಗಾಯಕ್ಕೆ ಟ್ರೀಟ್ಮೆಂಟು ಕೊಟ್ಟಿಲ್ಲ. ಹೊಡೆದಿರೋದು ರಾತ್ರಿ 10:30-11 ಗಂಟೆಯಲ್ಲಿ, ಟ್ರೀಟ್ಮೆಂಟ್ ಕೊಡ್ತಾ ಇರೋದು 3 ಗಂಟೆವರೆಗೂ. ಏನು ಕತ್ತೆ ಕಾಯ್ತಾ ಇದ್ದಾರೆ ಪೊಲೀಸರು? ಇವ್ರನ್ನ ಏಜೆಂಟ್ ಅಲ್ದಿರ, ಕಾಂಗ್ರೆಸ್ ಏಜೆಂಟ್ ಅಂದಿರ ಇನ್ನೇನು ಹೇಳಬೇಕು ಇವರು? ಈ ದೌರ್ಜನ್ಯ ಯಾರ್ಯಾರು ಪೊಲೀಸ್ ಮಾಡಿದಾರೋ ಅವರೆಲ್ಲರೂ BJP ರೆಕಾರ್ಡಲ್ಲಿ ಆಲ್ರೆಡಿ ಹೋಗಿದ್ದಾರೆ. ಯಾರ್ಯಾರು ದೌರ್ಜನ್ಯ ಮಾಡಿದ ಪೊಲೀಸ್ ಅಧಿಕಾರಿಗಳು ಯಾರ್ಯಾರು ಮಾಡಿದಾರೋ ಅವರೆಲ್ಲರೂ ಕೂಡ ಈಗ BJP ಲಿಸ್ಟಲ್ಲಿ ಬಂದಿದ್ದಾರೆ. ಸರ್ಕಾರ 100% ಈ ಥರ ಕಾನೂನನ್ನು ದುರುಪಯೋಗ ಮಾಡಿಕೊಂಡು ರಾಜಕೀಯ ಒತ್ತಡದಿಂದ ಕೆಲಸ ಮಾಡುವಂಥ ಪೊಲೀಸ್ ಅಧಿಕಾರಿಗಳಿಗೆ ಸರಿಯಾದಂಥ ಪಾಠವನ್ನು ಮುಂದಿನ ದಿನಗಳಲ್ಲಿ ನಾವು ಕಲಿಸ್ತೀರಿ. ಕಾನೂನನ್ನು ಕೈಗೆ ತಗೊಳ್ಳೋ ಅಧಿಕಾರವನ್ನು ನಮ್ಮ ಸಂವಿಧಾನ ಕೊಟ್ಟಿಲ್ಲ. ನಮ್ಮ ಕರ್ತವ್ಯ. ನಮ್ಮ ಕಾನೂನು ಪ್ರಕಾರ ನಾವು ಹೋಗಿದ್ದೀರಿ, ಕಾನೂನು ವಿರುದ್ಧವಾಗಿ ಹೋಗಿಲ್ಲ. ನಾವು ನಿಮ್ಮ ಥರ ಫೋನ್ ಮಾಡಿ ರೆಕಮೆಂಡೇಶನ್ ಮಾಡಿಲ್ಲ, ನಾವು ಒತ್ತಡ ಹಾಕಿಲ್ಲ ಪೊಲೀಸವ್ರಿಗೆ. ನಾವು ಕಾನೂನು ಪ್ರಕಾರ ನಾವು ಕೇಳಿದ್ದೀವಿ. ನಾವು ಕಂಪ್ಲೇಂಟನ್ನು ತಗೊಳ್ಳಿ ಅಂತ ಹೋಗಿರೋದು, ನಾವು ಕಂಪ್ಲೇಂಟ್ ಕೊಡೋಕೆ ಹೋಗಿರೋದು. ನಾವು ಕಂಪ್ಲೇಂಟ್ ಮೀಟಿಂಗ್ ಅಲ್ಲ, ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೀರಿ ನಾವು. ಇವ್ರಿಗೆ ಧೈರ್ಯ ಇದ್ದಿದ್ರೆ ಇಲ್ಲೇ ಮಾಡ್ಬೋದಾಯ್ತಲ್ಲ, ಇಲ್ಲೇ ಸ್ಟೇಷನಲ್ಲಿ.
ಎಲ್ಲರ ಮುಂದೆ ಮಾಡ್ಬೋದಾಯ್ತಲ್ಲ, ಇವ್ರಿಗೆ ಧೈರ್ಯ ಇದ್ದಿದ್ರೆ ಯಾಕೆ ಖಾನಾಪುರಕ್ಕೆ ತೆಗೆದುಕೊಂಡು ಹೋಗ್ಬೇಕಾಯ್ತು? ಅದು ಅಕ್ರಮ ಅಲ್ವಾ? ಅದು ತಪ್ಪಲ್ವಾ? ಯಾರು ಒತ್ತಡದ ಮೇಲೆ ನೀವು ಕರ್ಕೊಂಡು ಹೋದ್ರಿ? ನಾವು ಹೋಗಿದ್ದು ಕಂಪ್ಲೇಂಟ್ ಲಾಡ್ಜ್ ಮಾಡೋಕ್ಕೆ, ಕಂಪ್ಲೇಂಟ್ನ ಲಾಡ್ಜ್ ಮಾಡೋಕ್ಕೆ. ಮತ್ತು ಅವ್ರ ಮೇಲೆ ಹಲ್ಲೆ ಮಾಡಬಾರ್ದಲ್ಲ. ಈಗ ಹಲ್ಲೆ ಮಾಡಿ ಹೊಡೆದಿದ್ದಾರಲ್ಲ, ರಕ್ತ ಬರೋ ರೀತಿ ಹೊಡೆದಿದ್ದಾರೆ, ಅದನ್ನು ಕೇಳಬಾರ್ದಾ? ಹಂಗಾರೆ ಕೊಲೆ ಮಾಡಿದ್ರು ಬಿಟ್ಬಿಡ್ಬೇಕಾ? ಇವ್ರು ಕೊಲೆ ಮಾಡಿದ್ರು ನಾವು ಬಿಟ್ಬಿಡ್ಬೇಕು, ನಾವು ಸ್ಟೇಷನ್ಗೆ ಹೋಗೇಬಾರ್ದು. ರಾತ್ರಿ ಎಲ್ಲ ಕಾಡಲ್ಲೆಲ್ಲ ಸುತ್ತಿಸಿದ್ರಲ್ಲ ಈ ಟೆರರಿಸ್ಟ್ಗಳು ಇದ್ರಲ್ಲ, ನಿಮ್ಮ ಬ್ರದರ್ಸು, ಕುಕ್ಕರ್ ಬಾಂಬ್ ಬ್ರದರ್ಸು, ಅವ್ರೇನಾರು ಅಟ್ಯಾಕ್ ಮಾಡಿದರೆ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇದ್ದೀರಾ? ಕಾಡಲ್ಲಿ ಅಲ್ಸಿದಿರಲ್ಲ ನಿನ್ನೆ. ಅವರು ಈ ರೂಟಲ್ಲಿ ಬರ್ತಾ ಇದ್ದಾರೆ ಸಿಟಿ ರವಿ ಅಂತ ಗೊತ್ತಾಗಿ ಅವ್ರು ಬಂದು ಅಟ್ಯಾಕ್ ಮಾಡಿದರೆ ಯಾರು ಜವಾಬ್ದಾರಿ? ಅವರೆಲ್ಲ ನಿಮ್ಮ ಬ್ರದರ್ಸ್ ಅಲ್ಲ. ಅದರಿಂದನೇ ನಾವು ಹೋಗಿದ್ದು. ನಿಮ್ಮ ಕುಕ್ಕರ್ ಬಾಂಬ್ ಬ್ರದರ್ಸ್ ಏನಾದರೂ ಅಟ್ಯಾಕ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ, ಸೇಫ್ಟಿಯಿಂದ ನಾವು ಹೋಗಿದ್ದೀರಿ. ನಿಮ್ಮ ಮೇಲೆ ನಂಬಿಕೆ ಇಲ್ಲ ನಮಗೆ. ಈ ಸರ್ಕಾರ ನಾವು ನೋಡ್ತಾ ಇದ್ದೀರಲ್ಲ, ಪಾಕಿಸ್ತಾನ ಬೆಂಬಲಿತ KFD ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ಅವ್ರ ಕೇಸ್ಗಳೆಲ್ಲ ವಾಪಸ್ ತಗೊಂಡು ಅವ್ರನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ, ಏನು ಬೇಕೋ ಮಾಡಿ ಅಂತ. ಆ ಭಯದಿಂದ ನಾವು ಹೋಗಿದ್ದೀರಿ. SDP, ನಿಮ್ಮ PFI ಇವರು ನೀವು ಬೇಲ್ ಕೊಡ್ದಿರ ಕೇಸೇ ವಜಾ ಮಾಡಿ ಅವ್ರನ್ನೆಲ್ಲ ರಸ್ತೆಗೆ ಬಿಟ್ಟಿದ್ದೀರಲ್ಲ, ಅವರಿಂದ ಅಪಾಯ ಆಗ್ಬೋದು, ಅವರಿಂದ ತೊಂದರೆ ಆಗ್ಬೋದು. ಆ ಕಾರಣಕ್ಕೆ ನಾವು ಹೋಗಿದ್ದೀರಿ ಅಲ್ಲಿ. ಅದನ್ನು ಕೇಳಕ್ಕೆ ನೀವು ಯಾರು? ನಮ್ಮನ್ನು ಕೇಳಕ್ಕೆ ನೀನು ಯಾರು? ನಾವು ಕಾನೂನನ್ನು ಕೈಗೆ ತಗೊಂಡಿಲ್ಲ, ಕಾನೂನನ್ನು ಕಾಪಾಡಕ್ಕೆ ಹೋಗಿರೋವಂಥವ್ರು ನಾವು. ಪ್ರಶ್ನೆ ಹೇಳುತ್ತೆ ಸರ್, ಸರ್ಕಾರ ಏನು ಮಾಡಿದ್ರು ಸುಮ್ಮನೆ ಇರಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ ಸರ್. ಸರ್ಕಾರ ಏನೇ ಆ್ಯಕ್ಷನ್ ತೊಗೊಂಡ್ರು ಸುಮ್ಮನೆ ಇರಬೇಕು. ಸರ್ಕಾರ, ಇಡೀ ಸರ್ಕಾರ ಆ ಭಾವನೆಯಲ್ಲಿದೆ. ನಾವು ಪರ್ಮನೆಂಟಾಗಿ ಇರ್ತೀರಿ ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅವ್ರ ಜನ್ಮದಲ್ಲಿ ಯಾವತ್ತೂ ಪರ್ಮನೆಂಟಾಗಿ ಇಲ್ಲ. ಕಾಂಗ್ರೆಸ್ ಅವರು ಜನ್ಮದಲ್ಲಿ ಯಾವತ್ತೂ ಪರ್ಮನೆಂಟಾಗಿಲ್ಲ. ಅವ್ರಿಗೆ ಮರ್ತುಬಿಟ್ಟಿದ್ದಾರೆ. ದುರಾಂಕಾರದಿಂದ ಕೊಬ್ಬು, ಅದೇನೋ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದಲ್ಲ, ಹಂಗೆ ಈ ಸರ್ಕಾರಕ್ಕೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟಿದೆ, ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ. ಕೊಬ್ಬು ಬಂದಾಗ ಬ್ರೈನು ಓಡಲ್ಲ ಅವ್ರಿಗೆ. ಸರ್ವಾಧಿಕಾರ ಕೈಗೆ ಬರುತ್ತೆ ಅವ್ರಿಗೆ. ಸರ್ವಾಧಿಕಾರದ ನಡೆಯನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲವನ್ನು ಅವರು ಅನುಭವಿಸೇ ಮಾಡಬೇಕು. ಮಾಡಿರೋ ತಪ್ಪಿಗೆ ನಾವು ತನಿಖೆ ಮಾಡಬೇಡ ಅಂತ ಹೇಳಿಲ್ಲ, ಕ್ರಮ ತೆಗೆದುಕೊಳ್ಬೇಡಿ ಅಂತ ಹೇಳಿಲ್ಲ. ಅದಕ್ಕೆ ಆದಂಥ ಸಂವಿಧಾನದ ಕಾನೂನುಗಳಿದೆ. ಆ ಕಾನೂನು ಪ್ರಕಾರ ಅವ್ರು ನಡ್ಕೊಬೇಕಾಗಿತ್ತು. ಬಂಧನ ಆದ ತಕ್ಷಣ ಅವ್ರಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು ಕಾನೂನು. ಅದು ಯಾಕೆ ಮಾಡಿಲ್ಲ ನೀವು? ಯಾಕೆ ಮಾಡಿಲ್ಲ? ಬೀದಿ ಅಲಿಸ್ತಾ ಇದ್ದೀರಲ್ಲ, ಯಾಕೆ? ಯಾರನ್ನ KFD ಅವರು, ಪಾಪ್ಯುಲರ್ ಫ್ರಂಟ್ ಅವ್ರು ಬಂದು ಅಟ್ಯಾಕ್ ಮಾಡಲಿ, ಅವ್ರ ಮೇಲೆ ಹಾಕ್ಬಿಡೋಣ ಅಂತನಾ? ನಮ್ಗೆ ಗೊತ್ತೇ ಇಲ್ಲ. KFD ಅವರು ಪಾಪ್ಯುಲರ್ ಫ್ರಂಟ್ ಅಟ್ಯಾಕ್ ಮಾಡಿಬಿಟ್ಟು ಇಲ್ಲಿ ಗಲಾಟೆ ಆಗೋಯ್ತು, ಹತ್ಯೆ ಆಗೋಯ್ತು, ಹೊಡೆದ್ಬಿಟ್ರು, ಹಂಗೇಳ್ಗಣಕ್ಕೆ ಎಸ್ಕೇಪ್ ಆಗಕ್ಕ. CT ರವಿ ಅವರು ಹೇಳಿದ್ದಾರೆ ನನ್ನ ಕೊಲೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಸ್ವತಃ CT ರವಿ ಅವರು ಹೇಳಿದ್ದಾರೆ ಅಂದರೆ ಅವ್ರ ಒಳಗಡೆ ಎಷ್ಟು ಟಾರ್ಚರನ್ನು ಅನುಭವಿಸಿದ್ದಾರೆ. ಇದೇ ಸಿದ್ದರಾಮಯ್ಯನವ್ರ ಗಲಾಟೆ ಆದಾಗ ಇದೇ ಥರ ನಡವಳಿಕೆ ನಾವು ನಡ್ಕೊಂಡ್ರೆ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಇದೆ.